ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಬೆಳಗ್ಗೆ ಆಗಿದೆ. ಇವಾಗ ಎದ್ದೆ, ಮುಖ ಎಲ್ಲ ತೊಳ್ಕೊಂಡೆ. ಈಗ ನಾನು ಲೈಬ್ರರಿಗೆ ಹೋಗಬೇಕು. ನಮ್ಮ ನಾಷ್ಟ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ. ಏನು ಮಮ್ಮಿ ನಾಷ್ಟ? ದೋಸೆ. ನಿಂಗೆ ಇಷ್ಟ ಇಲ್ಲ ಅಂತಲ್ಲ, ದೋಸೆ ಮಾಡಿದ್ದಾರೆ. ದೋಸೆಗೆ ಚಟ್ನಿ ಇದೆ, ಅಷ್ಟೇ ಗೈಸ್. ಈಗ ನಾಷ್ಟ ಮಾಡಿಬಿಟ್ಟು ಲೈಬ್ರರಿಗೆ ಹೋಗ್ಬೇಕಾದ್ರೆ ಸಿಗ್ತೀವಿ. ಇವಾಗಲೇ 9:30 ಆಗಿದೆ. ಇವಾಗ ನಾನು ಲೈಬ್ರರಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಲೈಬ್ರರಿಗೆ ಬಂದಮೇಲೆ ಸಿಗ್ತೀನಿ. ಇವಾಗಿನ 11 ಗಂಟೆ ಗೈಸ್, ಆಗಲೇ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಲೈಬ್ರರಿಯಲ್ಲಿ ಒಂದು ಸೀಟು ಇರಲಿಲ್ಲ ಗೈಸ್, ಒಂದು ಸೀಟು ಇರಲಿಲ್ಲ. ಅಂದು ನಾನು ಹೋಗಿದ್ದು 9:30. ಆಮೇಲೆ ಏನೋ ಹೋಗ್ಬೋದು ಯಾರಾದರೂ ಅಂದ್ಕೊಂಡು ಅಲ್ಲೇ ಸ್ಟೆಪ್ಸ್ ಮೇಲೆ ಕುತ್ತಿ ನನಗೆ ನೋವು ಬಂದ್ಬಿಡ್ತು. ಅದಕ್ಕೆ ಯಾರೂ ಹೋಗಿರಲಿಲ್ಲ ಗೈಸ್, ಒಂದು ಸೀಟು ಇರಲಿಲ್ಲ, ಎಲ್ಲ ನೆಲದ ಮೇಲೆ ಕುತ್ಕೊಂಡು ಹೋಗ್ತಾಯಿದ್ರು. ಸೊ ಅದಕ್ಕೋಸ್ಕರ ಇವಾಗ ನಾನು ಮನೆಗೆ ಹೊರಡ್ತಾ ಇದ್ದೀನಿ ಅಷ್ಟೇ ಗೈಸ್. ಮನೆಗೆ ಹೋಗಿ ನೆನ್ನೆ ಒಂದು ಸೀರೀಸ್ ನೋಡ್ತಿದ್ದೆ, ಸಮಥಿಂಗ್ ವೆರಿ ಬ್ಯಾಡ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಅರ್ಧ ನೋಡಿದ್ದೀನಿ, ಇನ್ನು ಅರ್ಧ ನೋಡೋದು. ಇನ್ನು 2 ಎಪಿಸೋಡ್ ನೋಡಿರೋದು, ಇನ್ನು ನೋಡಬೇಕು. ಅದಕ್ಕೆ ಹೋಗ್ಬಿಟ್ಟು ನೋಡ್ತೀನಿ ಗೈಸ್. ಒಂದು ಸೀಟಿಲ್ಲ, ನಾಳೆ ಬೇಗ ಹೋಗಬೇಕು ಅಷ್ಟೇ ಗೈಸ್. ಊಟನೂ ತೊಗೊಂಡೋಗಿದ್ದೆ ನಾನು, ಅದನ್ನು ವಾಪಸ್ ತೊಗೊಂಡೋಗ್ತಿದ್ದೀನಿ ಇವಾಗ ಮನೆಗೆ. ನೋಡೋಣ ಏನು ಆಮೇಲೆ ಸಿಗ್ತೀನಿ. ಆಮೇಲೆ ತನು ಇಲ್ಲ ಅನ್ಸುತ್ತಾ ಬರ್ತಾಳೆ ಊರಿಂದ ಇವತ್ತು. ಸೊ ಅವಳನ್ನ ಮೀಟ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ, ಕರ್ಕೊಬರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೋಗ್ತೀನಿ ಹೋಗಲ್ಲ ಅಂತ. ಹೋಗ್ತೀನಿ, ಎಷ್ಟೊಂದು ದಿನ ಆಮೇಲೆ ಬರ್ತಾಳಲ್ಲ ಅದಕ್ಕೆ ಅಷ್ಟೇ ಗೈಸ್. ನಾನು ಮತ್ತೆ ನಿಮ್ಗೆ ಆವಾಗ ಸಿಗ್ತೀನಿ. ಬಾಯ್. ಮಮ್ಮಿ ಅವರು ಗ್ರೇಪ್ಸ್ ತಂದು ಕೊಟ್ಟಿದ್ದಾರೆ, ತಿಂತಾ ಇದ್ದೀನಿ ಅಷ್ಟೇ ಗೈಸ್. ಇವಾಗ ಆಗಲೇ 4:15 ಆಗಿದೆ ಮಧ್ಯಾಹ್ನ. ಇಷ್ಟೊತ್ತು ಒಂದು ಸೀರೀಸ್ ನೋಡ್ತಾಯಿದ್ದೆ, ಇನ್ನೊಂದು ಚೂರು ಬಾಕಿ ಇದೆ ಗೈಸ್. ಒಂದು ಟ್ವಿಸ್ಟ್ ಬಂದುಬಿಟ್ಟು ಅಷ್ಟೊತ್ತಿಗೆ ನಂದು ಚಾರ್ಜರ್ ಇರಲಿಲ್ಲ. ಇವಾಗ ಒಂಚೂರು ನೋಡಬೇಕು. ಇವಾಗ ನಮ್ಮ ಮಮ್ಮಿ, ನಮ್ಮ ಅಕ್ಕ, ನನ್ನ ತಂಗಿ ಅಲ್ಲಿದ್ದಾರಲ್ಲ, ಅವರು GT ಮಾಲ್ಗೆ ಹೋಗ್ತಾಯಿದ್ದಾರೆ. ನನ್ನ ಕರೆದ್ರು ಗೈಸ್ ಬಾ ಅಂತ, ಅದಕ್ಕೋಸ್ಕರ ನಾನು ಹೋಗ್ತಾಯಿದ್ದೀನಿ. ಸೊ ಅಲ್ಲಿಗೆ ಹೋಗಬೇಕು. ಇವಾಗ ನಾನು ಈ ಔಟ್ಫಿಟ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಜೀನ್ಸು, ಆಮೇಲೆ ಈ ಒಂದು ಹುಡಿ ಪಿಂಕ್ ಕಲರ್ ಹಾಕ್ಕೊಬೇಕು ಅಂತ ಇದ್ದೀನಿ ಗೈಸ್. ಹಾಕ್ಕೊಂಡು ಆ್ಯಕ್ಚುಲಿ ನಾನು ಬಸ್ಸಲ್ಲಿ ಹೋಗಬೇಕು ಗೈಸ್, ನನಗೆ ಆಟೋದಲ್ಲೆಲ್ಲ ಹೋಗೋಕ್ಕೆ ಇಷ್ಟ ಇಲ್ಲ. ನಾನೇನು ಅಂದ್ಕೊಂಡಿದ್ದೆ ಅಂದರೆ, ನನ್ನ ಟೋಲ್ಗೇಟಲ್ಲಿದೆ ಸ್ವಲ್ಪ ಜಾಸ್ತಿ ನಡಿಬೇಕು GT ಮಾಲ್ಗೆ. ಅದ್ರ ಬದಲು ಇಲ್ಲಿಂದ ನಾನು 6 ಬ್ಲಾಕಲ್ಲಿ ಇಳಿದು ಬಸ್ ಅಂದರೆ ರೋಡ್ ದಾಟಿ ಆ ಕಡೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಸೀದಾ ಪ್ರಸನ್ನ ತೊಗೊಂಡು ಅಲ್ಲೇ ಇಳಿತೀನಿ ಗೈಸ್. ಯಾಕಂದರೆ ತೊಗೊಂಡೋಗಿ GT ಮಾಲ್ ಮುಂದೆನೇ ನಿಲ್ಲಿಸ್ತೆ. ಸ್ಮಾರ್ಟಾಗಿ ಯೋಚನೆ ಮಾಡಬೇಕು ಗೈಸ್ ಯಾವತ್ತಿದ್ರು. ಅದಕ್ಕೆ ನಾನು ಆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇವಾಗ ರೆಡಿ ಆಗ್ತೀನಿ. ರೆಡಿ ಆದಮೇಲೆ ನಾನು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 5:15 ಆಗ್ತಾಯಿದೆ. ಇವಾಗ ಬಸ್ ಸ್ಟಾಪ್ ಹತ್ರ ಹೋಗ್ತಾಯಿದ್ದೀನಿ. ಬಸ್ ಸ್ಟಾಪಿಂದ 6 ಬ್ಲಾಕ್ ಹೋಗ್ಬೇಕು ಗೈಸ್. 6 ಬ್ಲಾಕ್ ಹೋದಾಗ ಸಿಗ್ತೀನಿ. ನಾನು ಈ ಒಂದು ಔಟ್ಫಿಟ್ ಹಾಕೊಂಡಿದ್ದೀನಿ. ಎಷ್ಟು 1 ಅವರ್ ಬರೀ ಇದನ್ನೇ ಹುಡುಕಿದ್ದೀನಿ ಗೈಸ್. ಹಾಕೋದು ಬಿಚ್ಚಾಕೋದು. ಅದೇನೋ ನನಗೆ ಅಷ್ಟು ಸೂಟ್ ಆಗ್ತಿದೆ ಅನಿಸ್ಲಿಲ್ಲ, ಅದಕ್ಕೋಸ್ಕರ. ಸೊ ಹೋಗೋಣ. GT ಮಾಲ್ಗೆ ಬಂದಿದ್ದೀವಿ. ನಮ್ಮ ಮಮ್ಮಿ ಬಂದಿದ್ದಾರೆ ಎಷ್ಟೊಂದು ದಿನ ಆದಮೇಲೆ. ನನ್ನ ತಂಗಿ ಬಂದಿದ್ದಾಳೆ, ನಮ್ಮ ಮನು ಬಂದಿದ್ದಾಳೆ, ಆಮೇಲೆ ಇನ್ನೊಬ್ರು ಬಂದಿದ್ದಾರೆ ಗೈಸ್. ಅವ್ರನ್ನ ತೋರಿಸಲ್ಲ ನಾನು, ಯಾಕಂದರೆ ಅವ್ರಿಗೆ ಇಷ್ಟ ಇಲ್ಲ ಸ್ವಲ್ಪ. ಇವಾಗ ನಾವು ಅಲ್ಲಿದ್ದಾರೆ ನೋಡಿ, ಹೋಗ್ತಾ ಇದ್ದಾರೆ. ಬ್ರೌನ್ ಕಲರ್ ಶಾರ್ಟ್ ಕುರ್ತಿ ಹಾಕೊಂಡಿದ್ರಲ್ಲ. ಇವಾಗ ನಾವು ಅನ್ಲಿಮಿಟ್ ಈಸಿ ಟೈಗೆ ಹೋಗಿದ್ವಿ, ಏನೋ ಅಷ್ಟೊಂದು ಇಷ್ಟ ಆಗಿದೆ. ಇವಾಗ ನಾವು ಝೂಡಿಯೋಗೆ ಹೋಗ್ತೀವಿ, ಅಲ್ಲಿ ಚೆನ್ನಾಗಿರೋದು ಸಿಗುತ್ತೆ. ನಾನೊಂದು ಲಿಪ್ಸ್ಟಿಕ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಚೆನ್ನಾಗಿರೋದು, ಇಲ್ಲಾಂದರೆ ಇಲ್ಲ. ಬನ್ನಿ. ಇವಾಗ ನಾವು ಝೂಡಿಯೋಗೆ ಬಂದಿದ್ದೀವಿ, ನೋಡ್ತಾ ಇದ್ದೀವಿ ಏನಾರು ತೊಗೊಳ್ಳೋಣ ಅಂತ. ತೊಗೊಂಡ್ರೆ ಸಿಗ್ತೀನಿ ಗೈಸ್. ಹಿಂಗೆ ಅನಿಸ್ತಾ ಇದೆ. ಅಲ್ಲಿವರೆಗೂ ಇಷ್ಟೇ ಕಾಣಿಸೋದು, ನಾನು ಒಬ್ಬಳೇ ಕಾಣಿಸೋದು ಗೈಸ್. ಇವಾಗ ನಾವು ನಮ್ಮ ಮಮ್ಮಿನ ಅಲ್ಲಿ ಕೂರಿಸಿ ಇವಾಗ ನಮ್ಮ ಅಕ್ಕಂಗೆ ಬಟ್ಟೆ ನೋಡ್ಕೊಂಡು ಹೋಗ್ತಿರ್ತೀವಿ. ಬನ್ನಿ.
Meanwhile, ಚೆನ್ನಾಗೇ ಇದೆ. ಒಂದು ಟೀ ಶರ್ಟ್ ನೀರಾಗಿ ಇಟ್ಕೊ. ಈ ಟೀ ಶರ್ಟ್ ತೊಗೊಂಡಿದ್ದಾಳೆ ಅವಳು ಜೀನ್ಸಿಗೆ. ಇಲ್ಲಿ ಯಾರೋ ಒಬ್ರು ಇಲ್ಲಿ ಮಾಡಕ್ಕೆ ಬಂದಿದ್ದೀವಿ. ಆನೇ ಮಾಡಿಲ್ಲ. ಸೊ ಗೈಸ್, ಇವಾಗ ನಾವು ಫುಡ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ಇವ್ರು ಯಾರು ಫುಡ್ ಸ್ಟ್ರೀಟಲ್ಲಿ ತಿಂದಿಲ್ಲ, ಅದಕ್ಕೋಸ್ಕರ ಇಷ್ಟೊತ್ತು ಸುತ್ತಾಡ್ಕೊಂಡು ಫೋಟೋ ತಕ್ಕೊಂಡು ಮೇಲುಗಡೆ ಎಲ್ಲ ಇವಾಗ ಹೋಗ್ತಾಯಿದ್ದೀವಿ. ನಮ್ಮ ಅಕ್ಕ ಒಂದು ಟೀ ಶರ್ಟ್ ತೊಗೊಂಡು, ನಾನೊಂದು ಲಿಪ್ಸ್ಟಿಕ್ ತೊಗೊಂಡೆ ಅಷ್ಟೇ. ಬನ್ನಿ ಹೋಗೋಣ. ಫೈನಲಿ ಬಸ್ಸಿಂದ ಎಲ್ಲ ಇಳಿದು ಫುಡ್ ಸ್ಟ್ರೀಟ್ ಕಡೆ ಹೋಗ್ತಾಯಿದ್ದೀವಿ. ಎಷ್ಟು ಜನ ಇದ್ರು ಗೊತ್ತಾ ಬಸ್ಸಲ್ಲಿ, ಅಪ್ಪ ದೇವರೇ ತುಂಬಿದ್ರು. ಇವಾಗ ರೋಡೆಲ್ಲ ಕ್ರಾಸ್ ಮಾಡಿ ಫುಡ್ ಸ್ಟ್ರೀಟ್ ಹೋಗ್ತಾ ಇದ್ದೀನಿ ನೋಡಿ. ಹೋಗ್ತಾ ಇದ್ದೀವಿ. ವೀಡಿಯೋನೇ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ಮರ್ತೋಗಿಲ್ಲ. ಅಂದರೆ ನಾವು ಈ ಕಡೆ ಕೂತಿದ್ವಿ, ಇವ್ರು ಆ ಕಡೆ ಕೂತಿದ್ವಿ. ಫೋನು ಇವ್ರ ಹತ್ರ ಇತ್ತು. ಅದಕ್ಕೆ ನಾವು ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಕಬಾಬ್ ತಂದ್ವಿ. ಚೆನ್ನಾಗಿತ್ತು ಗೈಸ್. ಇವಾಗ ನಾನು ಮನೆಗೆ ಹೋಗ್ತೀನಿ, ಇವರು ಮನೆಗೆ ಹೋಗ್ತಾರೆ. ಬನ್ನಿ ಹೋಗೋಣ. ನಮ್ಮ ಮನೆ ಏನು ಇಲ್ಲೇ ಹತ್ರ, ದಿನ ಓಡಾಡ್ತೀನಿ ನಾನು. ಇವ್ರು ಹೋಗ್ತಾರೆ, ಎಲ್ಲ ಹೋಗ್ತವ್ರೆ. ಮನೆಗೆ ಹೋಗಲ್ವಾ? ಬನ್ನಿ ಎಲ್ಲಿ ಹೋಗ್ತಿದ್ದಾರೆ ನೋಡೋಣ. ಹೊರಟು ಹೇಗೆ ಸಿಗುತ್ತೆ? ಯಾರ್ದೇಳು ಸೌಮ್ಯಂದು ಬ್ಲಾಗ್ ಇಲ್ಲ. ನಾನು ಬೇಡ ಇಲ್ಲ ಸೋಡಾ ತೆಗ್ದೆ. ಅಯ್ಯೋ ಸೋಡಾ ಒಂದೇ ಸಲ ಇರಬೇಕು. ಬಿಡೆ ಆಗ್ತಾನೆ. ಸ್ಯಾಂಡ್ವಿಚ್ ಬಂದಿದೆ ಸ್ಪೆಷಲ್. ಹೌದು, ಅರ್ಧ ಗಂಟೆ ಆಯಿತು ಗೈಸ್. ಇವಾಗ ಬಂದಿದೆ. ಇವಾಗ ತಿನ್ನೋದು. ಬನ್ನಿ ತಿನ್ನೋದು. ಮಸಾಲೆ ಬಿರಿಯಾನಿ ಇದೊಂದು ತೊಗೊಂಡಿದ್ದಾಳೆ. ನಮ್ಮ ಅಮ್ಮಿ ಇನ್ನು ಇದನ್ನೇ ತಿಂತಾ ಇದ್ದಾರೆ. ಬಾಯ್ ಅಮ್ಮಿ. ಬಾಯ್ ಮನೋ. ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಇನ್ನೂ ಹೋಗಿಲ್ಲ, ಇನ್ನೇನು ಬಂದುಬಿಟ್ಟೆ ಗೈಸ್. ಮನೆಗೆ ಹೋದ್ಮೇಲೆ ಸಿಗ್ತೀವಿ. ನಿಮಗೆ ಜ್ಯೂಸು ಒಂದು ಬೇಡ ಅಂದೆ. ಅಮ್ಮ ಇವಾಗ ಪುಳಿಯೋಗರೆ ಯಾರಿಗೆ ಮಾಡ್ತಾ ಇದ್ಯಾ? ನಾನು ತಿನ್ನಲ್ವಲ್ಲ. ನನಗೆ ಮಾತ್ರ. ಏನಮ್ಮ ನೀನು ನನಗೆ ಮಾಡು ಅಂದರೆ ಮಾಡಲ್ಲ, ನೀನೇ ಮಾತ್ರ ಮಾಡ್ಕೋತೀಯ. ಸಾಂಬಾರ್ ಇಲ್ಲ, ಖಾಲಿ ಆಗಿದೆ, ಅದಕ್ಕೆ ಪುಳಿಯೋಗರೆ. ನಂಗೆ ಮಾತ್ರ ಮಾಡ್ಬೇಡ ಕೇಳಿದ್ರೆ. ರೈಸು ಅಂತ ಇದಕ್ಕೆ ಮುದ್ದೆ. ಹೌದು, ಬರೀ ಮೋಸ. ನಾಳೆ ನಾನು ಕೇಳ್ದಂಗೆ ಮಾಡ್ಕೊಳ್ದೆ ಹೋಗು, ಅವಾಗ ಹೇಳ್ತೀನಿ ನಿಮಗೆ. ಇವಾಗ ನಾನು ಮನೆಗೆ ಬಂದಿದ್ದೀನಿ. ಇವಾಗ ನಾನು ತಲೆಗೆ ಎಣ್ಣೆ ಹಚ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ತಲೆಗೆ ಎಣ್ಣೆ ಹಚ್ಚಿ ಆಲ್ಮೋಸ್ಟ್ ಒಂದು 4-5 ದಿನ ಆಗಿದೆ. ಫುಲ್ಲು ಎಣ್ಣೆ ಆಗಿದೆ. ಅದಕ್ಕೆ ಇವತ್ತು ಎಣ್ಣೆ ಹಚ್ಕೊಂಡು ನಾನು ಬೆಳಗ್ಗೆ ಸ್ನಾನ ಮಾಡೋಣ ಅಂದ್ಕೊಂಡಿದ್ದೀನಿ. ಅಷ್ಟೇ ಗೈಸ್. ಇವಾಗ ತಲೆಗೆ ಎಣ್ಣೆ ಹಚ್ಕೊಂಡು ಮಲಗ್ತೀನಿ.